ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಮತ್ತೆ ಕೌರವೇನಿನ ಕೊಂದೆ ನೀನು ಅನ್ನುವಂಥ ಪದ್ಯ ಭಾಗದ ಮುಂದುವರೆದ ಭಾಗವನ್ನ ಚರ್ಚೆ ಮಾಡಿದ್ವಿ. ಆ ಭಾಗದಲ್ಲಿ ಸಾಧ್ಯವಾದಷ್ಟು ಕೃಷ್ಣ ಕರ್ಣನ ಮನಸ್ಸಿನಲ್ಲಿ ಒಂದು ಭಯವನ್ನ ಬಿತ್ತುವಂತ ಪ್ರಯತ್ನವನ್ನು ಮಾಡ್ತಾನೆ. ಹಾಗೆ ಅವನ ಜನ್ಮರಹಸ್ಯವನ್ನ ಹೇಳ್ತಾನೆ. ಜನ್ಮರಹಸ್ಯವನ್ನ ಹೇಳಿ, ನಿನ್ನ ತಾಯಿಯಾಗಿರುವಂತಹ ಕುಂತಿಗೆ ದುರ್ವಾಸ ಮಹರ್ಷಿಗಳು 5 ವರಗಳನ್ನ ಕೊಟ್ಟಿದ್ರು. ಆ ವರಗಳಲ್ಲಿ ಹುಟ್ಟಿದಂತಹ ಮೊದಲನೇ ಮಗುನೇ ನೀನು. ನಿನ್ನ ನಂತರ ಯುಧಿಷ್ಠಿರ ಹುಟ್ಟಿದ, ನಂತರ ಕಲಿ ಭೀಮ, ಹಾಗೆ 4ನೆಯಲ್ಲಿ ಪಾರ್ಥ ಹುಟ್ಟಿದ, ಆಮೇಲೆ 5ನೇ ಮತದಲ್ಲಿ ನಕುಲ ಸಹದೇವ ಹುಟ್ಟಿದ್ರು. ಒಟ್ಟಾರೆ ನೀನು ಕೂಡ ಪಾಂಡವರಲ್ಲಿ ಹಿರಿಯ ನೀನೇನೆ. ಇಡೀ ಹಸ್ತಿನಾಪುರದ ಒಂದು ರಾಜನನ್ನಾಗಿ ನಿನ್ನ ಮಾಡ್ತೀನಿ. ನಿನ್ನ ಎಡಗಡೆಯಲ್ಲಿ ಕೌರವರಿರ್ತಾರೆ, ನಿನ್ನ ಬಲಗಡೆಯಲ್ಲಿ ಪಾಂಡವರಿರ್ತಾರೆ, ನಿನ್ನ ಇದರಲ್ಲಿ ಮದ್ರ ಮಾಗಧ ಯಾದವಾದಿಗಳಿರ್ತಾರೆ. ಇಂತಹ ಒಂದು ಅಮೋಘವಾಗಿರುವಂತಹ ಸೇವೆಯನ್ನ ಪಡೆಯಬೇಕು. ಆ 2 ಸಂತತಿಗಳನ್ನ ನಿನ್ನ ಸೇವಕರನ್ನಾಗಿ ಇಟ್ಕೊಳ್ಳೋದನ್ನ ಬಿಟ್ಟು ನೀನು ದುರ್ಯೋಧನನ ಎಂಜಲಿಗೆ ನಿನ್ನ ಕೈಯನ್ನು ಚಾಚ್ತಾ ಇದೆಯಲ್ಲ, ನಿನ್ನ ನಾಚಿಕೆ ಆಗಲ್ವಾ ಅಂತ ಹೇಳಿ. ಹಾಗೆ ಮತ್ತೆ ಮುಂದುವರೆದು ಏನ್ ಹೇಳ್ತಾನೆ, ನೀನು ಇಷ್ಟೊಂದು ವೈಭವದಿಂದ ಆಡಳಿತವನ್ನು ಮಾಡೋದು ಬಿಟ್ಟು, ರಾಜನಾಗಿ ಮೆರೆಯೋದನ್ನ ಬಿಟ್ಟು, ಈ ಕುರುಪತಿ ಅಂದ್ರೆ ದುರ್ಯೋಧನ ಹೇಳುವಂತ ಎಲ್ಲಾ ಮಾತುಗಳಿಗೆ ಆಗಲಿ ಪ್ರಭು ಮಹಾಪ್ರಸಾದ ಅಂತ ಹೇಳ್ತಾ ಇದೆಯಲ್ಲ, ಇದು ನಿಮ್ಗೆ ಕಷ್ಟ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳ್ತಾರೆ. ಈ ಕೃಷ್ಣನ ಅವಮಾನದ ಚುಚ್ಚು ಮಾತುಗಳನ್ನ ಕೇಳಿ ಕರ್ಣನಿಗೆ ಮನಸ್ಸಲ್ಲಿ ಏನಾಯ್ತು, ಸಾಕಷ್ಟು ದುಃಖ ಆಯ್ತು. ಜೊತೆಗೆ ತನ್ನ ಈ ಜನ್ಮ ರಹಸ್ಯವನ್ನ, ಜನ್ಮ ವೃತ್ತಾಂತವನ್ನ ಕೇಳಿ ಆತನ ಕಣ್ಣಲ್ಲಿ ನೀರು ಬಂತು. ಆತ ದುಃಖ ತಪ್ತನಾದ, ಆತ ಗದ್ಗದನಾದ. ಸೊ ಹೀಗೆ ಗದ್ಗದನಾದಂತಹ ಕರ್ಣ, ಆತನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ಕುಮಾರವ್ಯಾಸ ಇಲ್ಲಿ ಹೇಳ್ತಾ ಹೋಗ್ತಾನೆ. ಕೃಷ್ಣನ ಬಾಯಿಂದ ತನ್ನ ಜನ್ಮ ವೃತ್ತಾಂತವನ್ನು ತಿಳಿದಂತಹ ಕರ್ಣನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಕುಮಾರವ್ಯಾಸ ಇಲ್ಲಿ ವರ್ಣಿಸಿದ್ದಾರೆ. ನೋಡಿ, ಇಷ್ಟಾದವನ್ನು ನೋಡ್ಕೊಂಡು ಹೋದ್ರೆ, ಕೊರಳ ಸೆರೆ ಹಿಗ್ಗಿದವು ಧ್ರುಭುಜಲ ಉರವಣಿಸಿ ಕಡುವು ನೊಂದನ ಅಕಟ, ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಗುವುದೇ ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಮತ್ತು ನೋಡ್ಕೊಡ್ರಿ, ಕೊರಳ ಸೆರೆ ಹಿಗ್ಗಿದವು ಧ್ರುಭುಜಲ ಉರವಣಿಸಿ ಕಡು ನೊಂದನು ಅಕಟ, ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಗುವುದೇ ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇಲ್ಲಿ ಇದನ್ನ ಸಂಪೂರ್ಣವಾಗಿ ಕರ್ಣನ ಮನಸ್ಥಿತಿ, ಕರ್ಣ ಹೇಳ್ಕೊಳ್ತಾ ಇಲ್ಲ, ಮನಸ್ಸಲ್ಲೇ ಈ ರೀತಿಯಾಗಿ ಆಲೋಚನೆಗಳನ್ನ ಮಾಡ್ತಿದ್ದಾನೆ, ಈ ರೀತಿಯಾಗಿ ಯೋಚನೆಗಳನ್ನ ಮಾಡ್ತಾನೆ. ನೋಡಿ, ಕೊರಳ ಸೆರೆ ಹಿಗ್ಗಿದವು, ಕೃಷ್ಣನ ಮಾತುಗಳನ್ನ ಕೇಳಿ ಕರ್ಣನ ಕೊರಳು ಅಂತಂದ್ರೆ ಗೊತ್ತಿದ್ದೆಲ್ಲ, ಕೊರಳು ಅಂದ್ರೆ ಕುತ್ತಿಗೆ, ಸೆರೆ ಅಂತಂದ್ರೆ ನರಗಳು ಅಂತ, ನರಗಳು. ಸೆರೆ ಅಂತ ಬಂದಿದೆ, ಸೆರೆಮನೆ ಅಂತಲ್ಲ, ಸೆರೆ ಅಂದ್ರೆ ನರಗಳು ಅಂತ. ಈ ಕೃಷ್ಣನ ಮಾತುಗಳನ್ನ ಕೇಳಿದಂತ ಕರ್ಣನಿಗೆ ದುಃಖ ಉಮ್ಮಳಿಸಿ ಬಂತು. ಆ ದುಃಖದಿಂದ ಗದ್ಗದನಾದ, ತನ್ನ ಕಂಠವನ್ನ, ತನ್ನ ಕೊರಳನ್ನ ಗಟ್ಟಿಯಾಗಿ ಹಿಡಿದುಕೊಂಡ. ಆ ದುಃಖವನ್ನ ತುಂಬಿಕೊಂಡಂತಹ ಕರ್ಣ ತನ್ನ ದುಃಖವನ್ನು ನುಂಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆತನ ಕೊರಳ, ಆತನ ಕುತ್ತಿಗೆಯ ನರಗಳು ಬಿಗಿಯಾಗಿ ಕಂಡು ಬಂತು. ಹಾಗೆ ಆತನ ಕಣ್ಣುಗಳಿಂದ ಧ್ರುಭುಜಲ ಉರವಣಿಸಿ, ಧ್ರುಭುಜಲ ಅಂದ್ರೆ ಕಣ್ಣೀರು, ಧ್ರುವು ಕಣ್ಣು, ಜಲ ನೀರು, ಧ್ರುಭುಜಲ ಕಣ್ಣೀರು. ಧ್ರುಭುಜಲ ಪದ ಅರ್ಥ ಬರೆಯಿರಿ. ಏನು ಧ್ರುಭುಜಲ? ಧ್ರುಭುಜಲ ಅಂದ್ರೆ ಕಣ್ಣೀರು. ಕರ್ಣನ ಕಣ್ಣುಗಳಿಂದ ನೀರು ಉರವಣಿಸಿ ಧಾರಾಕಾರವಾಗಿ ಆತನ ಕಣ್ಣಿನಿಂದ ನೀರು ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ಜೊತೆಗೆ ಕಡು ನೊಂದನು, ತುಂಬಾ ನೊಂದುಕೊಂಡ ಮನಸ್ಸಿನಲ್ಲಿ, ತುಂಬಾ ದುಃಖವನ್ನ ಅನುಭವಿಸಿದ ಮನಸ್ಸಲ್ಲಿ. ಜೊತೆಗೆ ತನ್ನಷ್ಟಕ್ಕೆ ತಾನು ಅನ್ಕೊಳ್ತಿದ್ದಾನೆ, ಅಕಟ, ಕುರುಪತಿಗೆ ಕೇಡಾದುದು. ನೋಡಿ, ಅಕಟ ಅಂದ್ರೆ ಅಯ್ಯೋ ಅಂತ ಭಾವಸೂಚಕ ಅವ್ಯಯ ಇದೆ. ಅಯ್ಯೋ, ಕುರುಪತಿ ಅಂದ್ರೆ ಯಾರು? ಈಗಾಗಲೇ ಕಳೆದ ತರಗತಿಯಲ್ಲಿ ಹೇಳಿದ ಕುರುಪತಿ ಅಂದ್ರೆ ಕುರು ಕೌರವರು, ಪತಿ ರಾಜ, ಕುರುಪತಿ ಕೌರವರ ರಾಜನಾಗಿರುವಂತಹ ದುರ್ಯೋಧನ ಕುರುಪತಿಯನ್ನು. ಸೊ ಈ ಕುರುಪತಿಗೆ ಕೇಡಾದುದು ಎಂದನು. ಅಯ್ಯೋ, ಕುರುಪತಿಯಾಗಿರುವಂತಹ ದುರ್ಯೋಧನನಿಗೆ ಕೇಡಾಗ್ತಾ ಇದೆ, ದುರ್ಯೋಧನನಿಗೆ ಏನೋ ಕೆಟ್ಟದನ್ನ ಮಾಡೋದಕ್ಕೆ ಕೃಷ್ಣ ಇಷ್ಟೆಲ್ಲಾ ತಂತ್ರಗಳನ್ನ ಹೇಳ್ತಾ ಇದ್ದಾನೆ ಎಂದು ತನ್ನ ಮನದೊಳಗೆ ಅಂದ್ಕೊಂಡ. ತನ್ನ ಮನಸ್ಸಲ್ಲಿ
ಕೃಷ್ಣ ಬಂದು ಈಗ ಇಷ್ಟೆಲ್ಲ ಕಥೆಗಳನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನ ಜನ್ಮ ವೃತ್ತಾಂತವನ್ನು ಹೇಳ್ತಾ ಇದ್ದಾನೆ ಅಂದ್ರೆ, ಇದು ನನ್ನ ಕೆಡಕಿಗಾಗಿ ಅಲ್ಲ, ಇದು ನನ್ನ ಆಪ್ತ ಸ್ನೇಹಿತನಾಗಿರುವಂತಹ ಕುರುಪತಿ ದುರ್ಯೋಧನ ಕೇಳಿಗೆ ಅಂತ, ದುರ್ಯೋಧನಿಗೆ ಏನೋ ಒಂದು ತೊಂದರೆಯನ್ನು ಉಂಟು ಮಾಡೋದಕ್ಕೆ ಅಂತ ಕೃಷ್ಣ ಇಷ್ಟೆಲ್ಲ ಹವಣಿಸ್ತಾ ಇದ್ದಾನೆ ಅನ್ನುವಂಥ ವಿಷಯ ಗೊತ್ತಾಗಿ ಅವನು ಕಡುನೊಂದನು. ಕಣ್ಣುಗಳಿಂದ ಭೃಗಜಲ ಉರವಣಿಸು, ಭೃಗುಜಲ ಕಣ್ಣೀರು ಉರವಣಿಸು ಧಾರಾಕಾರವಾಗಿ ಹರಿಯಿತು, ಕೊರಳ ಸೆರೆ ಹಿಗ್ಗಿದವು. ಈ ದುಃಖವನ್ನ ಮನಸ್ಸಲ್ಲಿ ತುಂಬಿಕೊಂಡು ಆತನ ಕೊರಳಿನ ನರಗಳು ಉಬ್ಬಿ ಬಂದವು. ಹಾಗೆ ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಗುವುದೇ. ನೋಡ್ರಿ, ಹರಿಯ ಹೊಗೆ, ಹರಿ ಅಂದ್ರೆ ಇಲ್ಲಿ ಕೃಷ್ಣ ಅಲ್ವಾ? ವಾಸ್ತವದಲ್ಲಿ ಹರಿ ಅಂದ್ರೆ ವಿಷ್ಣು ಅಂತ. ಇಲ್ಲಿ ನಾವು ಕೃಷ್ಣ ಅಂತ ಯಾಕೆ ಅನ್ಕೊಳ್ತೀವಿ ಅಂದ್ರೆ, ಹರಿ ವಿಷ್ಣುವಿನ ಇನ್ನೊಂದು ರೂಪನೇ ಕೃಷ್ಣ. ಕೃಷ್ಣ ಕೂಡ ವಿಷ್ಣುವಿನ ಒಂದು ರೂಪ. ಆ ಕಾರಣಕ್ಕೆ ಇಲ್ಲಿ ನಾವು ಕೃಷ್ಣ ಅಂತ ಅನ್ಕೊಳ್ಳೋಣ. ಈ ಹರಿ ಕೃಷ್ಣನ ಹಗೆ, ಹಗೆ ಅಂತಂದ್ರೆ ವೈರತ್ವ, ದ್ವೇಷ. ಈ ಕೃಷ್ಣನ ದ್ವೇಷ ಹೊಗೆ ದೂರದೆ ಉರುವದೆ ಬರಿದೆ ಹೋಗುವುದೇ. ಈಗ ದುರ್ಯೋಧನನ ಬಗ್ಗೆ ಇರುವಂತಹ ದ್ವೇಷ ಕೃಷ್ಣನ ಮನಸ್ಸಿನಲ್ಲಿ ಹೊಗೆ ಆಗ್ತಾ ಇದೆ. ಕೃಷ್ಣನ ಮಾತುಗಳನ್ನ ಕೇಳಿದ್ರೆ ಏನೋ ನಿಧಾನವಾಗಿ ಸುಡುತ್ತಾ ಇರುವಂತ ವಾಸನೆ ಬರ್ತಾ ಇದೆ, ಹೊಗೆ ಕಾಣಿಸ್ತಾ ಇದೆ. ಈ ಹೊಗೆ ದುರ್ಯೋಧನನನ್ನ ಅಥವಾ ಕೌರವರನ್ನ ಸುಡದೆ ಬರಿದೆ ಹೋಗುವುದೇ. ಅರುಹದೆ, ಅರುಹದೆ ಅಂದ್ರೆ ಸುಡದೆ. ಹೀಗೆ ಬಗೆಯಾಗಿ ಕಾಣಿಸಿಕೊಂಡಿರುವಂತಹ ಈ ಕೃಷ್ಣನ ದ್ವೇಷ ಮುಂದೆ ಕೌರವರನ್ನ ಅರುಹದೆ, ಸುಡದೆ, ಬರಿದೆ ಹೋಗುವುದೇ. ಸುಡದೆ ಹಾಗೆ ಬಿಟ್ಬಿಡುತ್ತಾ. ಇದು ಸುಡೋದು ನಾಶ. ಕೌರವನನ್ನ, ದುರ್ಯೋಧನನನ್ನ ಈ ಕೃಷ್ಣನ ಹೊಗೆ ದ್ವೇಷ ಅವನನ್ನ ಕೊಲ್ಲದೆ, ನಾಶಪಡಿಸದೆ, ಸಂಹಾರ ಮಾಡದೆ ಹಾಗೆ ಬಿಡುತ್ತಾ? ಖಂಡಿತವಾಗಿ ಹಾಗೆ ಬಿಡೋದಿಲ್ಲ. ತನ್ನ ವಂಶವನ್ನು ಅರುಹಿಕೊಂಡನು ಹಲವು ಮಾತೇನೆಂದು ಚಿಂತಿಸಿದ. ಅಷ್ಟೆಲ್ಲ ಇರಲಿ, ಈಗ ಮುಖ್ಯವಾಗಿ ಕೃಷ್ಣ ಏನ್ ಮಾಡ್ದ? ತನ್ನ ವಂಶವನ್ನು ಅರುಹಿಕೊಂಡನು. ನನ್ನ ವಂಶದ ವಾಸ್ತವತೆಯನ್ನ, ನನ್ನ ಹುಟ್ಟನ್ನ, ನನ್ನ ವೃತ್ತಾಂತವನ್ನ, ನಾನು ಹೇಗೆ ಹುಟ್ಟಿದೆ, ಯಾರ ಕಾರಣಕ್ಕಾಗಿ ಹುಟ್ಟಿದೆ, ಯಾರ ಮಗ ಅನ್ನುವಂತ ಈ ಗುಪ್ತವಾದಂತ ವಿಷಯ ಏನಿತ್ತು, ಈ ರಹಸ್ಯವೇನಿತ್ತು, ಈ ರಹಸ್ಯವನ್ನ ಆರೋಹಿ ಹೇಳಿ ನನ್ನನ್ನು ಕೊಂದು ಹಾಕ್ಬಿಟ್ಟ. ಇನ್ನು ಬೇರೆ ಮಾತುಗಳೆಲ್ಲ ಯಾಕೆ? ಈ ಒಂದು ವಿಷಯವೇ ಸಾಕು ನನ್ನ ಪ್ರಾಣ ಹೋಗೋದಕ್ಕೆ. ನನ್ನ ಪ್ರಾಣವನ್ನ ತೆಗೆದುಬಿಟ್ಟ ಕೃಷ್ಣ ಅಂತ ಇಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ ಕರ್ಣನಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ, ಅವನ ಜನ್ಮದ ವೃತ್ತಾಂತವನ್ನ ತಿಳಿಯೋದೇ ಬೇಕಾಗಿಲ್ಲ. ಈಗ ತಿಳಿಯೋದ್ರಿಂದ ಏನಾಯ್ತು ಅಂತಂದ್ರೆ, ಅವನು ಗೊಂದಲದಲ್ಲಿ ಸಿಕ್ಕು ಹಾಕಿಕೊಂಡ. ಏನು ಗೊಂದಲ ಅಂತಂದ್ರೆ, ಒಂದು ಕಡೆ ತನ್ನ ಸ್ವಂತ ತಮ್ಮಂದಿರಾಗಿರುವಂತ ಪಾಂಡವರನ್ನ ಕೊಲ್ಲೋದ, ಅಥವಾ ತನಗೆ ಮರ್ಯಾದೆಯನ್ನ ಕೊಟ್ಟು ಒಂದು ರಾಜ್ಯದ ರಾಜನನ್ನಾಗಿ ಮಾಡಿ ಸರಿಸಮಾನವಾಗಿ ಕೂರಿಸಿ ಪ್ರಾಣ ಸ್ನೇಹಿತನನ್ನಾಗಿ ಕಾಣುವಂತ ದುರ್ಯೋಧನನಿಗೆ ಮೋಸ ಮಾಡೋದ? ಈ ವಿಷಯ ಕೃಷ್ಣ ನನಗೆ ಹೇಳಿದಂಗಿದ್ದಿದ್ರೆ, ನಾನು ಪಾಂಡವರ ತಲೆಗಳನ್ನ ಕಡಿದು ನನ್ನ ಸ್ನೇಹಿತನಾಗಿರುವಂತಹ ಆ ದುರ್ಯೋಧನನಿಗೆ ಒಪ್ಪಿಸ್ತಾ ಇದ್ದೆ. ಅಂತ ಸಮಯದಲ್ಲಿ ಈ ಕೃಷ್ಣ ಬಂದು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ, ಪಾಂಡವರು ಕೂಡ ನಿನ್ನ ತಮ್ಮಂದಿರೇ, ನೀನೇ ಅವರ ಹಿರಿಯ ಅಂತ ಹೇಳಿ ನನ್ನನ್ನ ಕೊಂದು ಹಾಕ್ಬಿಟ್ಟ. ಮಾನಸಿಕವಾಗಿ ನನ್ನನ್ನು ಕೊಂದು ಹಾಕಿದ. ಇನ್ನು ಬೇರೆ ಮಾತಿಲ್ಲ ಯಾಕೆ ಅಂತ ಮನಸ್ಸಲ್ಲೇ ಆಲೋಚನೆ ಮಾಡಿದ ಕರ್ಣ. ಈ ಕರ್ಣನ ಮನಸ್ಥಿತಿಯನ್ನ ಕಂಡಂತಹ ಕೃಷ್ಣ ಕರ್ಣನನ್ನು ನೋಡಿ ಮುಂದೆ ಕೇಳ್ತಾನೆ, ಏನು ಹೇಳಿ ಕರ್ಣ? ಚಿತ್ತಗ್ಲಾನಿ ಯಾವುದು ಮನಗೆ? ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇದಕ್ಕೆ ಮರುಳುತನ ಬೇಡ. ಆನು ನಿನ್ನ ಪದೆಸೆಯ ಬಯಸುವನಲ್ಲ ಕೇಳೆಂದ. ಮತ್ತೆ ಹೇಳ್ತಾರೆ ಕೃಷ್ಣ ನೋಡಿ ಒಂದ್ಸಲ, ಏನು ಹೇಳೈ ಕರ್ಣ? ಚಿತ್ತಗ್ಲಾನಿ ಯಾವುದು ಮನಕ್ಕೆ? ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕ್ಕೆ ಮರಳುತನ ಬೇಡ. ಆನು ನಿನ್ನ ಪದೆಸೆಯ ಬಯಸುವವನಲ್ಲ ಕೇಳಿ ಎಂದ. ಕರ್ಣನ ಈ ಮನಸ್ಥಿತಿಯನ್ನು ಕಂಡಂತಹ ಕೃಷ್ಣ ಕರ್ಣನಿಗೆ ಕೇಳ್ತಾರೆ, ಏನು ಹೇಳಪ್ಪ ಕರ್ಣ, ಈಗ ನೀನೇನ್ ಮಾಡ್ಬೇಕು ಅಂತ ಇದೆಯಾ? ಅಥವಾ ಚಿತ್ತಗ್ಲಾನಿ ಯಾವುದು ಮನಕ್ಕೆ? ಮನಸ್ಸಲ್ಲಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ. ಗ್ಲಾನಿ, ಗ್ಲಾನಿ ಅಂತಂದ್ರೆ ಕಷ್ಟ ಅಥವಾ ತೊಂದರೆ ಅಥವಾ ಸಮಸ್ಯೆ. ಏನು ಹೇಳೈ
ಏನ್ ಹೇಳಪ್ಪ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಕ್ಕೆ ನಿನ್ನ ಮನಸ್ಸಿನಲ್ಲಿ ನಿನಗೆ ಇಷ್ಟೊಂದು ಕಷ್ಟವನ್ನ ಕೊಡ್ತಾ ಇರೋದು, ಇಷ್ಟೊಂದು ತೊಂದರೆಯನ್ನ ಕೊಡ್ತಾ ಇರೋದು ಯಾವುದು? ಹೇಳಪ್ಪ, ಹೇಳು ನನ್ನ ಹತ್ರ, ಏನಾಗಿದೆ ಸಮಸ್ಯೆ ನಿಂದು ಅಂತ ಕೇಳಿದ. ಜೊತೆಗೆ ಇನ್ನ ಕೇಳ್ತಾನೆ, ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಕುಂತಿ ಸೂನುಗಳು, ಕುಂತಿ ಪ್ಲಸ್ ಸೂನುಗಳು, ಸೂನು ಅಂದ್ರೆ ಮಕ್ಕಳುಗಳು, ಕುಂತಿ ಸೂನುಗಳು ಅಂದ್ರೆ ಕುಂತಿಯ ಮಕ್ಕಳಾದಂತಹ ಪಾಂಡವರಿಂದ ಬೆಸಕೈಸಿಕೊಂಬುದು ಸೇವೆಯನ್ನ ಮಾಡಿಸಿಕೊಳ್ಳುವುದು. ಕುಂತಿಯ ಮಕ್ಕಳಾದ ಪಾಂಡವರಿಂದ ಸೇವೆಯನ್ನ ಮಾಡಿಸಿಕೊಳ್ಳಬೇಕು ಅನ್ನೋದು ಸೇರೋದಿಲ್ವಾ ನಿನಗೆ? ಅದೇನು ಬೇಕಾಗಿಲ್ವಾ? ಹಾನಿ ಇಲ್ಲೆನ್ನಾಣೆ, ನುಡಿ ಮೌನವೇತಕ್ಕೆ. ನೋಡಪ್ಪ, ಹಾನಿ ಇಲ್ಲ ಎನ್ನಾಣೆ, ನನ್ನಾಣೆಗೂ ಕೂಡ, ನನ್ನಾಣೆ ಹಾಕ್ತಾ ಇದ್ದೀನಿ, ನನ್ನಾಣೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಹಾನಿ, ಮೋಸ, ಕಷ್ಟ, ತೊಂದರೆ, ಸಮಸ್ಯೆ ನಿನಗೆ ಇದರಿಂದ ಇದೆ. ನಾನು ಹೇಳಿದ್ನ ಒಪ್ಕೋ, ಪಾಂಡವರನ್ನ ಪಕ್ಷವನ್ನ ಸೇರ್ಕೋ, ನಿನಗೆ ಇದರಿಂದ ಯಾವುದೇ ರೀತಿಯಾಗಿರುವಂತಹ ಹಾನಿ ಇಲ್ಲ, ನನ್ನಾಣೆಗೂ ಹೇಳ್ತಾ ಇದ್ದೀನಿ. ನುಡಿ ಹೇಳಪ್ಪ, ಏನ್ ಮಾಡ್ಬೇಕು ಅಂತ ಇದೆ ನೀನು? ಮೌನವೇದಕ್ಕೆ ಯಾಕೆ ಶಾಂತವಾಗಿ ಕೂತ್ಕೊಂಡಿದೀಯಾ? ಮರಳುತನ ಬೇಡ, ಯಾವುದೇ ಕಾರಣಕ್ಕೂ ಮರಳುತನವನ್ನ ಮಾಡಬೇಡ. ಮರಳು ಹುಚ್ಚುತನ ಮಾಡಬೇಡ. ಇಲ್ಲ ನಾನು ಬರಲ್ಲ, ನನ್ನ ಸ್ನೇಹಿತನ ಜೊತೆಗೆ ಇರ್ತೀನಿ, ಅವನು ನನಗೆ ಮರ್ಯಾದೆ ಕೊಟ್ಟಿದ್ದಾನೆ, ಅವನು ನನಗೆ ಗೌರವ ಕೊಟ್ಟಿದ್ದಾನೆ, ಅವನ ರಕ್ಷಣೆಯಲ್ಲಿ ನಾನು ಇರ್ತೀನಿ ಅನ್ನುವಂತಹ ಹುಚ್ಚುತನ ಬೇಡ. ಮತ್ತೆ ಆನು ನಿನ್ನ ಅಪದೆಸೆಯ ಬಯಸುವವನಲ್ಲ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಅಪದೆಸೆ, ನಿನ್ನ ಕೆಡುಕನ್ನ, ನಿನಗೆ ಕೆಟ್ಟದಾಗ್ಲಿ ಅಂತ ಬಯಸುವಂತ ನಾನಲ್ಲ. ನನ್ನ ಮಾತನ್ನ ಕೇಳಿ ಒಪ್ಕೊಂಡು ಪಾಂಡವರ ಪಕ್ಷವನ್ನ ಸೇರ್ಕೋ, ಹಸ್ತಿನಾಪುರದ ರಾಜ ಆಗ್ತೀಯ. ಜೊತೆಗೆ ಎಲ್ಲಾ ಪಾಂಡವರು, ಕುಂತಿಯ ಸೂನುಗಳು, ಕುಂತಿಯ ಮಕ್ಕಳು ನಿನ್ನ ಸೇವೆಯನ್ನ ಮಾಡ್ತಾರೆ. ಆ ಸೇವೆ ನಿನಗೆ ಬೇಕಾಗಿಲ್ವಾ? ಅದು ಬಿಟ್ಟು ಮನಸ್ಸಲ್ಲಿ ಏನ್ ಆಲೋಚನೆ ಮಾಡ್ತೀನಿ, ಏನ್ ಚಿಂತೆ ಪಡ್ತಾ ಇದೆ? ಗ್ಲಾನಿ, ಚಿಂತೆ ಅಂತ ಕೂಡ ಅನ್ಕೋಬಹುದು. ಚಿಂತೆ ಮನಸ್ಸಲ್ಲಿ ಯಾವ ಚಿಂತೆಯನ್ನು ಅನುಭವಿಸ್ತಾ ಇದೆಯಾ? ಈಗ ಯಾವುದೇ ಚಿಂತೆಯನ್ನ ಮಾಡಬೇಡ, ಮತ್ತೆ ಶಾಂತವಾಗಿ ಕೂಡ ಇರಬೇಡ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳು. ಒಂದು ವಿಷಯ ತಿಳ್ಕೊ, ಯಾವುದೇ ಕಾರಣಕ್ಕೂ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ, ನನ್ನಾಣೆ. ಮೌನವಾಗಿರಬೇಡ, ಏನಾದ್ರೂ ಮಾತನ್ನ ಆಡು ಅಂತ ಕರ್ಣನಿಗೆ ಕೃಷ್ಣ ಹೇಳಿದ. ಈ ಕೃಷ್ಣನ ಆಮಿಷದ ಮಾತುಗಳನ್ನ, ಕೃಷ್ಣನ ಆಸೆ ತೋರಿಸುವಂತಹ ಮಾತುಗಳನ್ನ ಕೇಳಿದಂತಹ ಕರ್ಣ ಈಗ ಕೃಷ್ಣನಿಗೆ ಉತ್ತರವನ್ನ ಕೊಡ್ಬೇಕಲ್ವಾ? ಮತ್ತೆ ಜೊತೆಗೆ ಹೇಳ್ತಾ ಇದ್ದಾನೆ, ಸುಮ್ಮನೆ ಹಾಕಿದೀಯ, ಮಾತಾಡು ಅಂತ ಹೇಳ. ಅದಕ್ಕೆ ಈಗ ಕರ್ಣ ಮಾತಾಡ್ತಾ ಇದ್ದಾನೆ, ಕರ್ಣದ ಉತ್ತರವನ್ನ ಕೊಡ್ತಾ ಇದ್ದಾನೆ. ಏನಂತ ನೋಡು, ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವನು ಅರಿತು ಒಪ್ಪಿಸುವನು ಎಂಬ ಈ ಭರತರು ಇದ್ದೆನು, ಕೌರವೇಂದ್ರನ ಕೊಂದೆ ನೀನಂದ. ಮತ್ತು ನೋಡ್ಕೊಂಡ್ರೆ, ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವನು ಎಂಬ ಈ ಭರತರು ಇದ್ದೆನು, ಕೌರವೇಂದ್ರನ ಕೊಂದೆ ನೀನೆಂದ. ಇಲ್ಲಿ ಕೃಷ್ಣನ ಮಾತುಗಳನ್ನ ಕೇಳಿ ಕರ್ಣ ಹೇಳ್ತಾರೆ ಏನಂತ, ಮರಳು ಮಾಧವ ಅಂದ್ರೆ ಕೃಷ್ಣ, ಮರಳು ಅಂದ್ರೆ ಹುಚ್ಚು ಅಂತ. ಹುಚ್ಚು ಕೃಷ್ಣನೇ, ನೀನೇನಂತ ಅನ್ಕೊಂಡಿದೀಯ? ಮಹಿಯ ರಾಜ್ಯದ ಸಿರಿಗೆ ಸೋಲುವುದಲ್ಲ, ನಾನು ಮಹಿ. ನೋಡಿ, ಮಹಿ ಅಂದ್ರೆ ಭೂಮಿ ಅಂತ. ಮತ್ತೆ ಮಹೀಪತಿ, ಮೇದಿನೀಪತಿ ಅಂತ ಪದಗಳು ಬಂದಿದ್ದಾವ. ಸೊ ಮೇದಿನಿ ಅಂತ ಕೂಡ ಭೂಮಿ, ಮಹೀಪತಿ ಅಂತ ಕೂಡ ಭೂಮಿ, ಹಾಗೆ ಮಹಿ ಅಂತ ಕೂಡ ಭೂಮಿ. ಮಹೀಪತಿ ಅಂತ ರಾಜ. ಸೊ ಇಲ್ಲಿ ಹೇಳ್ತಾರೆ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕರ್ಣ ಇದನ್ನಲ್ಲ, ಈ ಕರ್ಣ ಯಾವುದೇ ಕಾರಣಕ್ಕೂ ಮಹಿ ಅಂದ್ರೆ ರಾಜ್ಯ, ಭೂಮಿಯ ಆಸೆಗೆ ಸೋಲುವಂತನಲ್ಲ ನಾನು. ಸಿರಿಗೆ ಸಂಪತ್ತಿಗೆಲ್ಲ ಆಸೆ ಪಡುವಂತನಲ್ಲ ನಾನು. ಜೊತೆಗೆ ಕೌಂತೆಯರು ಅಂದ್ರೆ ಕುಂತಿಯ ಮಕ್ಕಳು. ಕುಂತಿಯ ಮಕ್ಕಳು ಯಾರು? ಪಾಂಡವರು. ಕೌಂತೆಯರು ಅಂದ್ರೆ ಪಾಂಡವರು. ಹಾಗೆ ಸುಯೋಧನರು ಅಂದ್ರೆ ದುರ್ಯೋಧನ ಮತ್ತೆ ದುರ್ಯೋಧನ ಅಣ್ಣ ತಮ್ಮಂದಿರೇನಿದ್ದಾರೆ ಅವರಿಂದ ಬೆಸಕೈವಲ್ಲಿ ಮನವಿಲ್ಲ. ಅವರು ಬಂದು ನನ್ನ ಸೇವೆಯನ್ನ ಮಾಡಬೇಕು, ಅವರ
ಸೇವೆಯನ್ನು ನಾನು ಪಡಿಬೇಕು ಅನ್ನುವಂತ ಮನಸ್ಸು ನನಗಿಲ್ಲ. ಇಲ್ಲಿ ಕೃಷ್ಣ ಏನ್ ಹೇಳಿದ್ದ, ನೀನು ಒಪ್ಕೊಂಡ್ರೆ ಸಾಕು, ಪಾಂಡವರು ಮತ್ತೆ ಕೌರವರು ನಿನ್ನ ಸೇವೆಯನ್ನ ಮಾಡ್ತಾರೆ, ಅವರ ಸೇವೆಯನ್ನ ಪಡೆಯೋದನ್ನ ಬಿಟ್ಟು ನೀನು ದುರ್ಯೋಧನನ ಆ ಒಂದು ಎಂಜಿನಿಯರಿಂಗ್ ಕೈ ಚಾಚೋದು ಎಷ್ಟು ಒಳ್ಳೆ ಹೇಳು ಅಂತ ಕೇಳಿದ್ನಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಕರ್ಣ, ನನಗೆ ಕೌಂತೆಯರು ಕುಂತಿಯ ಮಕ್ಕಳಾಗಿರುವಂತಹ ಪಾಂಡವರಿಂದ ಅಥವಾ ದುರ್ಯೋಧನದಿಂದ ದುರ್ಯೋಧನ ಅಣ್ಣ ತಮ್ಮಂದರಿಂದ ಬೆಸಕೈವಲ್ಲಿ ಸೇವೆಯನ್ನ ಪಡೆಯಬೇಕು ಅನ್ನುವಂತ ಆಸೆ ಮನಸ್ಸು ನನಗೇನಿಲ್ಲ. ನನ್ನ ಮುಖ್ಯವಾದಂತಹ ಉದ್ದೇಶ ಏನು ಕೇಳು, ಹೇಳ್ತೀನಿ. ಹೊರೆದ ದಾತಾರಂಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವೆನು. ಹೊರೆದ ಅಂದ್ರೆ ನನ್ನನ್ನು ರಕ್ಷಿಸಿದ, ಕಾಪಾಡಿದ, ಪೋಷಿಸಿದ. ದಾತಾರ ಅಂದ್ರೆ ಯಜಮಾನ. ಯಾರ ಯಜಮಾನ? ಕರ್ಣನನ್ನ ಹೊರೆದಂತ ಪೋಷಿಸಿದಂತ ಯಜಮಾನ ಯಾರು? ದುರ್ಯೋಧನ. ಆ ದುರ್ಯೋಧನನಿಗೆ ಹಗೆವರ, ಹಗೆ ಅಂದ್ರೆ ಶತ್ರುಗಳು ಅಂತ. ಈಗ ದುರ್ಯೋಧನನ ಶತ್ರುಗಳು ಯಾರು? ದುರ್ಯೋಧನನ ಶತ್ರುಗಳು ಪಾಂಡವರು. ಹಾಗೆ ಹೇಳ್ತಾರೆ, ನನ್ನ ದಾತ, ನನ್ನ ಪೋಷಕನಾದಂತಹ, ನನಗೆ ಸಾಕಿದಂತಹ, ಮರ್ಯಾದೆಯನ್ನ ಗೌರವವನ್ನು ಕೊಟ್ಟಂತಹ ದುರ್ಯೋಧನನಿಗೆ ನಾನು ಒಂದು ಮಾತನ್ನ ಕೊಟ್ಟಿದ್ದೀನಿ. ಏನಂತ? ಹಗೆವರ ಶಿರವನ್ನು ಅರಿದು ಒಪ್ಪಿಸುವೆನು. ದುರ್ಯೋಧನ ಶತ್ರುಗಳಾಗಿರುವಂತಹ ಪಾಂಡವರುಗಳ ಶಿರ, ತಲೆಯನ್ನ ಅರಿದು ಒಪ್ಪಿಸುವೆನು, ಕಡಿದು ನಿನಗೆ ತಂದು ಒಪ್ಪಿಸ್ತೇನೆ ಅನ್ನುವಂತ ಭರದಲ್ಲಿ, ಭರ ಉತ್ಸಾಹ ಅನ್ನುವಂತ ಉತ್ಸಾಹದಲ್ಲಿ ನಾನು ಇದ್ದೆ. ಅಂತ ಉತ್ಸಾಹದಲ್ಲಿ ನಾನಿದ್ದಂತಹ ಸಂದರ್ಭದಲ್ಲಿ ನೀನು ಬಂದು ನನ್ನ ಜನ್ಮರಹಸ್ಯವನ್ನ ಹೇಳಿ ನೀನೇನ್ ಮಾಡಿದೆ? ಕೌರವೇಂದ್ರನ ಕೊಂದೆ ನೀನು. ಕೌರವೇಂದ್ರ ಅಂದ್ರೆ ಯಾರಿಲ್ಲಿ? ಕೌರವೇಂದ್ರ ಅಂದ್ರೆ ದುರ್ಯೋಧನ. ದುರ್ಯೋಧನಿಗೆ ಕೌರವೇಂದ್ರ ಅನ್ನುವಂತ ಪದದಿಂದ ಕರೀತಾರೆ. ನೋಡಿ ಇಲ್ಲಿ ಏನ್ ಹೇಳ್ತದ, ನಾನು ಯಾವುದೇ ರೀತಿಯಾಗಿ ಪಾಂಡವರಿಂದ ಅಥವಾ ಕೌರವರಿಂದ ಸೇವೆಯನ್ನ ಪಡಿಬೇಕು, ಅವರು ನನ್ನ ಸೇವೆಯನ್ನ ಮಾಡಬೇಕು ಅನ್ನುವಂತ ಆಸೆ ನನಗಿಲ್ಲ. ಜೊತೆಗೆ ಇಲ್ಲಿವರೆಗೆ ನಾನು ಯಾವ ಉತ್ಸಾಹದಲ್ಲಿದ್ದೆ ಅಂದ್ರೆ, ನನಗೆ ಹೊರೆದಂತಹ, ನನ್ನನ್ನು ಕಾಪಾಡುವಂತಹ ನನ್ನ ಸ್ನೇಹಿತನಿಗೆ ಅವನ ಶತ್ರುಗಳಾಗಿರುವಂತಹ ಪಾಂಡವರ ತಲೆಗಳನ್ನ ಕಡಿದು ಆ ತಲೆಗಳನ್ನ ದುರ್ಯೋಧನನ ಕಾಲ ಮೇಲೆ ಹಾಕಬೇಕು ಅನ್ನುವಂತ ಉತ್ಸಾಹದಲ್ಲಿ ನಾನಿದ್ದೆ. ಅಂತ ಸಂದರ್ಭದಲ್ಲಿ ನೀನು ಬಂದು ನನ್ನ ಜನ್ಮರಹಸ್ಯವನ್ನ ಹೇಳಿ ಯಾರನ್ನ ಕೊಂದೆ? ಕೌರವೇಂದ್ರ ಕೊಂದೆ. ಹೇಗೆ ಬಂದು ಜನ್ಮರಹಸ್ಯ ಹೇಳಿದ ಕರ್ಣನ ಹತ್ರ. ಜನ್ಮರಹಸ್ಯ ಕರ್ಣನ ಹತ್ರ ಹೇಳಿದ್ರೆ, ಈಗ ಕೃಷ್ಣ ಕೌರವೇಂದ್ರನ ದುರ್ಯೋಧನ ಕೊಂದ ಹಾಗೆ ಹೇಗಾಯ್ತು ಅಂದ್ರೆ, ಈಗ ನೀನು ನನ್ನ ಹತ್ರ ಹೇಳ್ತಿರುವಂತ ಈ ವಿಚಾರ ಕೇಳಿ ಪಾಂಡವರನ್ನ ಕೊಲ್ಲೋದಕ್ಕೆ ಅಂತ ಹೊರಟಾಗ ನನ್ನ ಕೈ ನಡುಗುತ್ತೆ, ನನ್ನ ಬಾಣಗಳ ದಿಕ್ಕು ತಪ್ಪಬಹುದು, ಅಥವಾ ನನ್ನ ಮನಸ್ಸಲ್ಲಿ ನನ್ನ ತಮ್ಮ ಅನ್ನೋದ ಒಂದು ಭಾವನೆ ನೋಡಬಹುದು. ಜೊತೆಗೆ ನಾನು ಎಲ್ಲಿ ನನ್ನ ಆಪ್ತ ಸ್ನೇಹಿತನಿಗೆ ಮೋಸ ಮಾಡ್ಬಿಡ್ತೀನೋ ಅನ್ನುವಂಥ ಭಯ ನನ್ನನ್ನು ಕಾಡ್ತಾ ಇದೆ. ಈ ಭಯದಿಂದ ನೀನು ಅಪ್ರತ್ಯಕ್ಷವಾಗಿ, ಇಂಡೈರೆಕ್ಟ್ ಆಗಿ ನೀನು ಯಾರನ್ನ ಕೊಲ್ತಾ ಇದೀಯಾ? ನನ್ನ ಸ್ನೇಹಿತನಾಗಿರುವಂತಹ ದುರ್ಯೋಧನನ್ನ ಕೊಂದು ಬಿಟ್ಟೆ ನೀನು ನಿನ್ನ ಮಾತುಗಳ ಮೂಲಕ ಅಂತ ಕೃಷ್ಣನಿಗೆ ಹೇಳ. ಮುಂದೆ ಹೇಳ್ತಾನೆ, ದುರ್ಯೋಧನ ಮತ್ತೆ ಕರ್ಣನಲ್ಲಿ ಇರುವಂತಹ ಸಂಬಂಧದ ಬಗ್ಗೆ ಹೇಳ್ತಾನೆ. ವೀರ ಕೌರವರಾಯನೇ ದಾತಾರನು, ಆತನ ಹಗೆಯೇ ಹಗೆ, ಕೈವಾರವೇ ಕೈವಾರವಾದಂತಹೇನು ಕುರುನೃಪತಿ ಶೌರಿ ಕೇಳಿ, ನಾಳೆ ಸಮರದ ಸಾರದಲ್ಲಿ ತೂರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲ್ಲಿ. ಇನ್ನೊಂದ್ಸಲ ನೋಡ್ಕೊಳ್ಳ. ವೀರ ಕೌರವರಾಯನೇ ದಾತಾರನು, ಆತನ ಹಗೆಯೇ ಹಗೆ, ಕೈವಾರವೇ ಕೈವಾರವಾದಂತಹೇನು ಕುರುನೃಪತಿ ಶೌರಿ ಕೇಳಿ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲ್ಲಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಕರ್ಣ? ನೋಡು ಕೃಷ್ಣ, ವೀರ ಕೌರವರಾಯ ಇದಾರಲ್ಲ, ಕೌರವರಾಯ ಯಾರು? ದುರ್ಯೋಧನ. ಆ ದುರ್ಯೋಧನನೇ ನನ್ನ ದಾತಾರ, ದುರ್ಯೋಧನನೇ ನನ್ನ ದಾತಾರ, ಪೋಷಕ. ಅವನೇ ನನ್ನ ಪೋಷಕ. ಹಾಗಾಗಿ ಅವನ ಹಗೆಯೇ ಹಗೆ ಅಂತಂದ್ರೆ ಶತ್ರು, ಅವನ ಶತ್ರುಗಳೇ ನನ್ನ ಶತ್ರುಗಳು. ಹಾಗೆ ಅವನ ಕೈವಾರವೇ ಕೈವಾರವಾದಂತಹೇನು ಕುರುನೃಪತಿ. ಕುರುನೃಪತಿ ಅಂತಂದ್ರೆ ನೋಡಿ, ಕುರು ಕೌರವ, ದ್ರುಪದಿ ರಾಜ. ಕೌರವರ ರಾಜನಾಗಿರೋನು ಯಾರು? ದುರ್ಯೋಧನ. ಇಲ್ಲಿ ಹೇಳ್ತಿದ್ದಾನೆ, ಕುರು ದ್ರುಪದಿಯ ಕೈವಾರವೇ ಕೈವಾರ. ಕೈವಾರ ಅಂದ್ರೆ ಹೊಗಳಿಕೆ ಅಂತ. ಕೈವಾರ ಹೊಗಳಿಕೆ. ಇಲ್ಲಿ ಕೃಷ್ಣನಿಗೆ ಕರ್ಣ ನೇರವಾಗಿ ಹೇಳ್ತಾನೆ, ನೋಡಪ್ಪ ಕೃಷ್ಣ, ನನಗೆ
ಹೊಗಳಿಕೆ ನನಗೆ ಹೊಗಳಿಕೆ. ನಿನ್ನ ಹೊಗಳಿಕೆ, ಪ್ರಪಂಚದ ಹೊಗಳಿಕೆ, ಇನ್ನೊಬ್ಬರ ಹೊಗಳಿಕೆ ನನಗೆ ಬೇಕಾಗಿಲ್ಲ. ನನ್ನ ಸ್ನೇಹಿತನ ನನ್ನ ಹೊಗಳಿದ ಅಂತಂದ್ರೆ ಅದಕ್ಕಿಂತ ಮಿಗಿಲಾದಂತಹ ಹೊಗಳಿಕೆ ಬೇರೊಂದು ನನಗೆ ಇಲ್ಲ. ಅವನ ಹೊಗಳಿಕೆ ನನಗೆ ಹೊಗಳಿಕೆ, ಅವನ ಹಗೆಯೇ ನನಗೆ ಹಗೆ, ಅವನ ಶತ್ರುಗಳೇ ನನಗೆ ಶತ್ರುಗಳು. ಹಾಗಾಗಿ ಶೌರಿ ಅಂದ್ರೆ ಕೃಷ್ಣ, ಕೇಳು. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಕೇಳು, ನಾಳೆ ಸಮರದ ಸಾರದಲ್ಲಿ, ನಾಳೆ ನಡೆಯುವಂತ ಕುರುಕ್ಷೇತ್ರ ಯುದ್ಧದಲ್ಲಿ ತೋರುವೆನು ನಿಜ ಭುಜಬಲವ, ನನ್ನ ನಿಜವಾದ ಭುಜಬಲ ಎಂಥದ್ದು, ನನ್ನ ಶೌರ್ಯ ಎಂಥದ್ದು, ನನ್ನ ಪರಾಕ್ರಮ ಎಂಥದ್ದು, ನಾನು ಏನನ್ನ ಮಾಡಬಲ್ಲೆ ಅನ್ನೋದನ್ನ ನಾಳೆಯ ಯುದ್ಧದಲ್ಲಿ ತೋರಿಸ್ತೀನಿ. ಯಾರಿಗೆ ತೋರಿಸ್ತೀನಿ? ಪಾಂಡುತನಯರಿಗೆ. ಯಾರಿಗೆ? ಪಾಂಡುತನಯರಿಗೆ. ಪಾಂಡುತನಯರು ಅಂದ್ರೆ ಯಾರು? ಪಾಂಡುವಿನ ಮಕ್ಕಳು. ಪಾಂಡವರು. ಆ ಪಾಂಡವರಿಗೆ ಇನ್ನು ಕೂಡ ಅವನು ನನ್ನ ತಮ್ಮಂದ್ರು ಅಂತ ಒಪ್ಕೊಳ್ತಾ ಇಲ್ಲ. ಪಾಂಡವರ ಮಕ್ಕಳೇನಿದಾರಲ್ಲ, ಪಾಂಡುವಿನ ಮಕ್ಕಳು, ಆ ಪಾಂಡವರನ್ನ 5 ಜನ ಪಾಂಡವರನ್ನ ನಾಳೆ ಬರುವಂತ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಅವರಿಗೆ ನನ್ನ ಭುಜಬಲದ ಪರಾಕ್ರಮವನ್ನ, ನನ್ನ ಸಂಪನ್ನತನವನ್ನ, ನನ್ನ ಶೌರ್ಯವನ್ನ, ನನ್ನ ಪರಾಕ್ರಮವನ್ನ ನಾಳಿನ ಯುದ್ಧದಲ್ಲಿ ಆ ಪಾಂಡುವಿನ ಮಕ್ಕಳಾಗಿರುವಂತಹ ಪಾಂಡವರಿಗೆ ತೋರಿಸ್ತೀನಿ, ನೋಡು ನೀನು ಅಂತ ಶೌರಿ ಕೃಷ್ಣನಿಗೆ ಹೇಳಿದ. ಮತ್ತೆ ಹೇಳ್ತಾ ಇದ್ದಾನೆ, ನಾಳೆಯ ಕುರುಕ್ಷೇತ್ರ ಯುದ್ಧ, ನಾಳೆಯ ಮಹಾಭಾರತ ಯುದ್ಧ ಹೇಗಿರುತ್ತೆ ನೋಡಿ. ಕರ್ಣನ ಮಾತುಗಳು ಕೇಳಿ ಒಂದು ಕ್ಷಣ ಕೃಷ್ಣನು ಕೂಡ ಅವಕ್ಕ ಹೋದ. ನಾನು ಕರ್ಣನನ್ನ ಆ ಒಂದು ಇನ್ನೊಂದು ಪಾಂಡವರ ಗುಂಪಿಗೆ ಸೇರಿಸಬೇಕು ಅಂತ ಬಂದೆ, ಆದ್ರೆ ಇಲ್ಲಿ ಕರ್ಣ ನೋಡಿದ್ರೆ ಇವನು ಹಠ ಮಾಡ್ತಾ ಇದ್ದಾನೆ, ಶಪಥ ಮಾಡ್ತಿದ್ದಾನೆ, ನಾಳಿನ ಯುದ್ಧದಲ್ಲಿ ತೋರಿಸ್ತೀನಿ ನಾನು ನನ್ನ ಭುಜಬಲವನ್ನ ಅಂತ ಹೇಳ್ತಾ ಇದ್ದಾನೆ. ಏನಾಗುತ್ತೋ ನಾಳೆ ಅಂತ. ಅದೇ ಸನ್ನಿವೇಶದಲ್ಲಿ ಕರ್ಣ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಏನಂತ? ಮಾರಿ ಗೌತಡವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿ, ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಅದ್ಭುತವಾಗಿರುವಂತ ಮಾತುಗಳು ನೋಡ್ರಿ. ಮಾರಿ ಗೌತಡವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿ, ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಇಲ್ಲಿ ಏನಿರ್ತದೆ ಕರ್ಣ ಅಂದ್ರೆ, ನಾಳೆಯ ಕುರುಕ್ಷೇತ್ರ ಯುದ್ಧವನ್ನಂತೂ ನಾನು ಮಾಡೋದು ಖಂಡಿತ. ಆ ಯುದ್ಧದಲ್ಲಿ ನನ್ನ ನಿಜವಾದಂತಹ ಭುಜಬಲದ ಶೌರ್ಯವನ್ನು ನಾನು ತೋರಿಸ್ತೇನೆ. ಮತ್ತೆ ನಾಳಿನ ಆ ಕುರುಕ್ಷೇತ್ರ ಯುದ್ಧ ಏನಾಗುತ್ತೆ ಅಂದ್ರೆ ಮಾರಿಗೆ ಔತಣವಾಗಿ ಹೋಗುತ್ತೆ. ನಾಳಿನ ಯುದ್ಧ, ಆ ಯುದ್ಧ ಮಾರಿ ಅನ್ನುವಂಥ ದೇವತೆ ಏನಿದ್ದಾಳೆ, ಆ ದೇವತೆಗೆ ಔತಣ ಅಂದ್ರೆ ಒಂದು ದೊಡ್ಡ ಅಲ್ಲಿ ಯುದ್ಧರಂಗದಲ್ಲಿ ಬರುವಂತಹ ಹಲವಾರು ಶತ್ರು ಸೈನಿಕರ ಶಿರಗಳನ್ನ, ಕೈಗಳನ್ನ, ಕಾಲುಗಳನ್ನ, ದೇಹಗಳನ್ನ ಕಡಿದು ಆ ದೇಹಗಳ ಆ ನರಮಾನವರ ಮಾಂಸದ ಔತಣಕೂಟವನ್ನ ಏರ್ಪಡಿಸ್ತೀನಿ ಮಾರಿ ದೇವತೆ. ಜೊತೆಗೆ ಆ ನಾಳಿನ ಯುದ್ಧದಲ್ಲಿ ಚತುರಂಗ ಬಲದಲ್ಲಿ, ಚತುರಂಗ ಬಲ ಅಂದ್ರೆ ಬಲ ಅಂದ್ರೆ ಸೈನ್ಯ, ಚತುರಂಗ ಬಲ ಅಂದ್ರೆ ಆನೆ, ಗಜದಳ, ಆಮೇಲೆ ರಥದಳ, ತುರಗದಳ, ಜೊತೆಗೆ ಕಾಲ್ದಳ ಅನ್ನುವಂಥ 4 ದಳಗಳೇನಿರ್ತವೆ. ಆ 4 ದಳಗಳ ಸೈನ್ಯವನ್ನು ನಾಶಪಡಿಸಿ ನಾನು ಕೌರವನ ಋಣವನ್ನ ತೀರಿಸ್ತೀನಿ. ದುರ್ಯೋಧನ ಋಣವನ್ನ ತೀರಿಸ್ತೀನಿ. ದುರ್ಯೋಧನವನ ಋಣವನ್ನ ತೀರಿಸಲಿಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾಡಿನ ರಣ ಯುದ್ಧದಲ್ಲಿ ಸುಭಟ ಕೋಟಿಯನ್ನು ತೀರಿಸುವೆ. ಸುಭಟ ಕೋಟಿ ನೋಡಿ, ಸುಭಟ, ಭಟ ಅಂದ್ರೆ ಸೈನಿಕ, ಸುಭಟ ಅಂದ್ರೆ ದಕ್ಷರಾದಂತಹ ಸೈನಿಕರು, ಶೌರ್ಯಗಳಾಗಿರುವಂತಹ ಸೈನಿಕರು, ಪರಾಕ್ರಮಿಗಳಾಗಿರುವಂತಹ ಸೈನಿಕರು. ಎಂತರೋ ಒಬ್ಬರು ಸೈನಿಕರಲ್ಲ, ಪರಾಕ್ರಮಿಗಳಾಗಿರುವಂತಹ ಸೈನಿಕರು. ಅಂತಹ ಕೋಟಿ ಸೈನಿಕರನ್ನ, ದಷ್ಟಪುಷ್ಟರಾಗಿರುವಂತಹ, ಪರಾಕ್ರಮಿಗಳಾಗಿರುವಂತಹ, ವೀರರಾಗಿರುವಂತಹ ಕೋಟಿ ಸೈನಿಕರನ್ನ ತೀರಿಸಿ, ಕೊಂದು ಹಾಕಿ, ಸಂಹರಿಸಿ ನಾನು ನನ್ನ ದಾತಾರನಾಗಿರುವಂತಹ ದುರ್ಯೋಧನನ ಋಣವನ್ನ ತೀರಿಸ್ತೀನಿ. ಅಷ್ಟೇ ಅಲ್ಲದೆ ಇನ್ನೂ ಬೇಕು ಅಂತ ಅನ್ಸಿದ್ರೆ, ನನ್ನ ಋಣ ಇನ್ನೂ ದುರ್ಯೋಧನನ ಋಣ ತೀರ್ಲಿಲ್ಲ ಅಂತಂದ್ರೆ, ದುರ್ಯೋಧನನ ಋಣವನ್ನು ತೀರಿಸೋದಕ್ಕೆ ಆ ನಾಳಿನ ಯುದ್ಧದಲ್ಲಿ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು. ಪತಿ
ಅಂದ್ರೆ ಇಲ್ಲಿ ಒಡೆಯ, ನನ್ನ ರಾಜ ಯಾರು? ದುರ್ಯೋಧನ. ಆ ದುರ್ಯೋಧನನ ಅವಸರಕ್ಕೆ, ದುರ್ಯೋಧನನನ್ನ ರಕ್ಷಣೆ ಮಾಡಲಿಕ್ಕೆ ಅಥವಾ ದುರ್ಯೋಧನನ ಗುಣವನ್ನ ತೀರಿಸೋದಕ್ಕೆ ಬೇಕು ಅಂತಂದ್ರೆ ನನ್ನ ಶರೀರವನ್ನೇ ನೋಡ್ತೀನಿ, ಅಂದ್ರೆ ನನ್ನ ಪ್ರಾಣವನ್ನು ಕೂಡ ನಾನು ಬಲಿ ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ. ನನ್ನ ಪ್ರಾಣವನ್ನ ಬೇಕಾದ್ರೆ ನಾನು ಬಲಿ ಕೊಟ್ಟು ನನ್ನ ದಾತಾರನ, ಆ ದುರ್ಯೋಧನನ ಋಣವನ್ನು ನಾನು ತೀರಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈಗ ಕೃಷ್ಣನಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ ಅಂತಂದ್ರೆ ತುಂಬಾ ಸುಂದರವಾಗಿರುವಂತ ಮಾತು ನೋಡ್ರಿ. ಇಷ್ಟೆಲ್ಲ ಮಾಡ್ತೀನಿ ನಾನು, ನನ್ನ ಕೌರವರಾಯನ ಋಣವನ್ನು ತೀರಿಸೋದಕ್ಕೆ ಸುಭಟ ಕೋಟಿ ಕೋಟಿ ಪಾಂಡವರ ಸೈನಿಕರನ್ನ ಸಂಹಾರ ಮಾಡ್ತೀನಿ. ಸೈನಿಕರನ್ನ ಅಂತ ಹೇಳ್ತಿದ್ದಾನೆ ಇಲ್ಲಿ, ಪಾಂಡವರು ಅಂತ ಹೇಳ್ತಾ ಇಲ್ಲ, ಪಾಂಡವರ ಸೈನಿಕರನ್ನ ಸಂಹಾರ ಮಾಡ್ತೀನಿ. ಆದ್ರೆ ನೀನೇನು ಭಯ ಪಡಬೇಡ ಕೃಷ್ಣ, ನಾನು ನಿನ್ನಯ ವೀರರಿಗಲ್ಲ, ನಿನ್ನಯ ವೀರರು ಅವರು ನಿನಗೆ ಮಾತ್ರ ವೀರರವರು. ಯಾರು? ಐವರು ಅಂದ್ರೆ ಯಾರು? ಪಾಂಡವರು. ಆ ನಿನ್ನಯ ವೀರರೈವರು, ನೀನು ವೀರರು ಅಂದ್ಕೊಂಡಂತ 5 ಜನ ಪಾಂಡವರಿದ್ದಾರೆ. ಆ ಪಾಂಡವರನ್ನ ಯಾವುದೇ ಕಾರಣಕ್ಕೂ ನೋಯಿಸೆನು, ಅವರಿಂದ ನೀನು ತೊಂದರೆ ಮಾಡೋದಿಲ್ಲ, ಅವರಿಂದ ನನ್ನಿಂದ ಪ್ರಾಣ ಏನೋ ಅವರ ಪ್ರಾಣವನ್ನು ನಾನು ಕಿತ್ಕೊಳ್ಳೋದಿಲ್ಲ, ನನ್ನಿಂದ ಅವರಿಗೆ ಯಾವುದೇ ರೀತಿಯಾಗಿರುವಂತ ಒಂದು ಸಮಸ್ಯೆ ಆಗಲ್ಲ, ಅವರನ್ನ ನೋಯಿಸೋದಿಲ್ಲ. ರಾಜೀವ ಸಖನಾಣೆ ಅಂತ ಹೇಳಬೇಕು. ಇಲ್ಲಿ ಒಂದ್ ಕಡೆ ಕರ್ಣ ಪಾಂಡವರ ಶೌರ್ಯವನ್ನು ಅಣಚ್ತಾರೆ. ಪಾಂಡವರ ಇಡೀ 3 ಲೋಕದಲ್ಲಿ ಅವರು ಶೌರ್ಯಗಳು ಪರಾಕ್ರಮಿಗಳು ಅಂತ ಹೇಳ್ತಾರೆ. ಆದ್ರೆ ಕರ್ಣ ಹೇಳ್ತಾನೆ ನಿನ್ನಯ ವೀರರು, ನೀನ್ ಹೇಳ್ಕೊಡ್ತೀಯ ಅಷ್ಟೇ ಅವ್ರನ್ನ ವೀರರು ಅಂತ. ಅವ್ರು ನಿಜವಾಗ್ಲೂ ವೀರರಾಗಿದ್ದಿದ್ರೆ, ಅವ್ರು ನಿಜವಾಗ್ಲೂ ಪರಾಕ್ರಮಿಗಳಾಗಿದ್ರೆ ಅವರ ಪಕ್ಷವನ್ನ ಸೇರ್ಕೋ ಅಂತ ಹೇಳೋದಕ್ಕೆ ನನ್ನ ತಮ್ಮಿನ ಯಾಕೆ ನೋಡ್ತಾ ಇದೆ ಅಲ್ವಾ? ಅವ್ರು ವೀರರವರು, ಅವ್ರು ವೀರರಲ್ಲ, ಅವ್ರು ನಿನಗೆ ಮಾತ್ರ ವೀರರವರು. ಆ ನಿನ್ನ ವೀರರ 5 ಜನ ಏನಿದಾರಲ್ಲ, ಆ ನಿನ್ನ 5 ಜನ ವೀರರನ್ನ ನಾನು ನೋಯಿಸೋದಿಲ್ಲ, ಅವರ ಮೇಲೆ ನಾನು ಬಾಣಪ್ರಯೋಗಗಳನ್ನ ಮಾಡಲ್ಲ, ಅವರಿಗೆ ನನ್ನಿಂದ ಯಾವ ರೀತಿಯಾಗಿರುವಂತಹ ತೊಂದರೆ ಉಂಟಾಗಲ್ಲ. ಇದು ರಾಜೀವ ಸಖನಾಣೆ ಅಂತ ಆಣೆಯನ್ನ ಮಾಡ್ದ. ಈಗ ರಾಜೀವ ಸಖ ಅಂದ್ರೆ ಯಾರು ನೋಡಿ. ರಾಜೀವ ಸಖ ಅಂದ್ರೆ, ರಾಜೀವ ಅಂದ್ರೆ ಕಮಲದ ಹೂವು, ಕಮಲ. ಸಖ ಅಂದ್ರೆ ಗೆಳೆಯ, ಸಖ ಅಂದ್ರೆ ಗೆಳೆಯ. ಈಗ ಕಮಲದ ಗೆಳೆಯ, ರಾಜೀವ ಸಖ ಅಂದ್ರೆ ಕಮಲದ ಗೆಳೆಯ. ಕಮಲದ ಗೆಳೆಯ ಯಾರು ಅಂದ್ರೆ ನೀವು ಯೋಚನೆ ಮಾಡ್ತೀವಿ ಯಾರಿರ್ಬೋದು ನೋಡಿ. ರಾತ್ರಿಯೆಲ್ಲ ಮುದುಡಿಕೊಂಡಿರುವಂತ ಈ ಕಮಲದ ಹೂವು ಹಗಲಾದಾಗ, ಮುಂಜಾನೆ ಆದಾಗ ಅರಳೋದಕ್ಕೆ ಸಿದ್ಧವಾಗಿರುತ್ತೆ. ಈಗ ಆ ಹೂವು ಅರಳಬೇಕು ಅಂದ್ರೆ ಯಾರ ಆಗಮನ ಆಗಬೇಕು? ಸೂರ್ಯನ ಆಗಮನ ಆಗಬೇಕು. ಸೂರ್ಯನ ಆಗಮನ ಆದಾಗ ಈ ಕಮಲದ ಹೂವು ಅರಳುತ್ತೆ. ಈ ಕಮಲನಿಗೆ ಗೆಳೆಯ ಯಾರು? ಸೂರ್ಯ. ಕಮಲನ ಗೆಳೆಯ ಸೂರ್ಯ. ಆ ಗೆಳೆಯನ ಆಗಮನವಾದ ನಂತರ ಕಮಲದ ಹೂವು ಸಂತೋಷದಿಂದ ಖುಷಿಯಿಂದ ಅರಳ್ತಾ ಹೋಗುತ್ತೆ. ಹಾಗಾದ್ರೆ ರಾಜೀವ ಸಖ ಅಂದ್ರೆ ಯಾರು? ರಾಜೀವ ಸಖ ಅಂದ್ರೆ ಸೂರ್ಯ. ಈಗ ಕರ್ಣ ಸೂರ್ಯನ ಮೇಲೆ ಯಾಕೆ ಆಣೆಯನ್ನು ಹಾಕಿದ? ಯಾಕೆ ಸೂರ್ಯನ ಮೇಲೆ ಆಣೆಯನ್ನು ಹಾಕಿದ ಅಂದ್ರೆ ಸೂರ್ಯದೇವ ಕರ್ಣನ ತಂದೆ. ಅದಕ್ಕೆ ಇಂತ ಹೇಳ್ತಾರೆ, ನನ್ನ ತಂದೆಯಾಗಿರುವಂತ ಆ ಸೂರ್ಯದೇವನ ಮೇಲಾಣೆ, ನಾಳಿನ ಯುದ್ಧದಲ್ಲಿ ನಾನು ಕೋಟಿ ಯೋಧರನ್ನ ಸೈನಿಕರನ್ನ ಕೊಂದು ಹಾಕ್ತೀನಿ ಹೊರತು ನಿನ್ನ 5 ಜನ ವೀರರು ಪಾಂಡವರೇನಿದ್ದಾರೆ ಆ ನಿನ್ನ ಪಾಂಡವರನ್ನ ನಾನು ಯಾವುದೇ ಕಾರಣಕ್ಕೂ ನೋಯಿಸೋದಿಲ್ಲ, ಅವರಿಗೆ ನನ್ನಿಂದ ಯಾವುದೇ ರೀತಿಯಾಗಿರುವಂತ ತೊಂದರೆ ಆಗೋದಿಲ್ಲ. ಇದು ನನ್ನ ತಂದೆಯ ಮೇಲಾಣೆ ಅಂತ ಆಣೆಯನ್ನ ಹಾಕಿ. ಈಗ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಕರ್ಣ ಆತನ ಮನಸ್ಥಿತಿ ಎಂತದ್ದು, ಯಾವ ರೀತಿಯ ಆತ ಮನಸ್ಥಿತಿ ಗೊಂದಲದಲ್ಲಿ ಸಿಕ್ಕೊಳ್ತು. ಏನು ತಮ್ಮಂದ್ರನ್ನ ಉಳಿಸ್ಬೇಕೋ ಅಥವಾ ಸ್ನೇಹಿತನ ರಕ್ಷಣೆಯನ್ನ ಮಾಡಬೇಕು, ಅಥವಾ ಯಾವ ರೀತಿಯಾಗಿ ಇಲ್ಲಿ ತನ್ನ ಸ್ನೇಹಿತನಿಗೆ ಈತ ಕೊನೆಯವರೆಗೂ ನಿಷ್ಠನಾಗಿ ಉಳ್ಕೊಂಡ, ಸ್ನೇಹಿತನ ರಕ್ಷಣೆಯಲ್ಲೇ ಆತ ತನ್ನ ಜೀವವನ್ನ ಬಲಿದಾನವನ್ನ ಮಾಡ್ದ ಅನ್ನುವಂಥದ್ದು ಕರ್ಣನ ಪಾತ್ರದ ಬಗ್ಗೆ ಬರುವಂತಹ ತುಂಬಾ ಪ್ರಮುಖವಾದಂತ ವಿಷಯ. ಇನ್ನೊಂದು ಪಂಪ ಕೂಡ ಹೇಳ್ತಾ ಹೋಗ್ತಾನೆ, ಕರ್ಣ ಇಲ್ಲ ಅಂದ್ರೆ ಮಹಾಭಾರತ ಇಲ್ಲ ಅಂತ. ಕರ್ಣ ರಸಾಯನಮಂತೆ ಭಾರತಂ, ಕರ್ಣ ರಸಾಯನಮಂತೆ ಭಾರತಂ. ಕರ್ಣ ಇಲ್ಲ ಅಂತಂದ್ರೆ ಮಹಾಭಾರತ ಇಲ್ಲ. ನೋಡಿ ಏನಂತ ಅನ್ಸುತ್ತೆ ನಿಮಗೆ ಕರ್ಣನ ಪಾತ್ರವನ್ನು ನೋಡಿದಾಗ? ಹುಟ್ಟಿದ ರಾಜವಂಶದಲ್ಲಿ ಹುಟ್ಟಿದ್ರು ಕೂಡ ಬಾಲ್ಯದಲ್ಲಿ ಅವನು ನದಿಯ ಪಾಲಾದ, ಮೀನುಗಾರರ ಮನೆಯಲ್ಲಿ ಬೆಳೆದ, ಸೂತ ಪುತ್ರ ಅಂತ ಅಂದ್ಕೊಂಡ, ಸಮಾಜದಲ್ಲಿ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದ,
ದೊಡ್ಡ ದೊಡ್ಡ ಗುರುಗಳಿಂದ ವಿದ್ಯಾಭ್ಯಾಸ ಕಲಿಬೇಕು ಅಂತ ಆಸೆ ಇತ್ತು, ಆಗ ಕಲಿಯಕ್ಕೆ ಸಾಧ್ಯ ಆಗಲಿಲ್ಲ. ಮುಂದೆ ಪರಶುರಾಮನಿಂದ ವಿದ್ಯೆಯನ್ನು ಕಲಿತ, ಆದ್ರೆ ಈತ ಕ್ಷತ್ರಿಯ ಅನ್ನೋದು ವಿಷಯ ಗೊತ್ತಾದಾಗ ಅವರಿಂದ ಶಾಪವನ್ನ ಪಡೆದ. ಸೊ ಮತ್ತೆ ತಮ್ಮಂದ್ರನ್ನ ಸೇರ್ಕೊಳ್ಳುವಂತ ಅವಕಾಶ ಇದ್ರೂ ಕೂಡ ತನಗೆ ಮರ್ಯಾದೆಯನ್ನ ಕೊಟ್ಟಂತಹ ಸ್ನೇಹಿತರನ್ನ ಬಿಟ್ಟು ಕೊನೆಯವರೆಗೂ ಆತ ಹೋಗಲಿಲ್ಲ. ಇಲ್ಲಿ ಆತನ ಸ್ವಾಮಿ ನಿಷ್ಠೆ, ಆತನ ಅವನು ಸ್ನೇಹಕ್ಕೆ ಗೆಳೆತನಕ್ಕೆ ಕೊಟ್ಟಂತಹ ಗೌರವ ಮತ್ತೆ ಅದಕ್ಕೆ ಕೊಟ್ಟಂತಹ ಮೌಲ್ಯ, ಇದು ಕರ್ಣನ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಿತು. ಸೊ ಇದು ಕುಮಾರವ್ಯಾಸ ಬರೆದಿರುವಂತಹ ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಪದ್ಯದ ಸವಿಸ್ತಾರವಾಗಿರುವಂತಹ ಚರ್ಚೆ. ಮುಂದಿನ ತರಗತಿಯಲ್ಲಿ ಮುಂದಿನ ಇನ್ನೊಂದು ವಿಷಯವನ್ನು ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.